12-4 ಎಲ್ಲ ನೋಡಕ್ ಬಂದಾರಿಲ್ಲ. 8 ಅಂಕಗಳ ಅಂತರ ಮುನ್ನಡೆ ಇದೀಗ. ನಿಂತ ನೋಡಿ ಗಣೇಶ್ ಅವ್ರ ಅಲ್ಲಿದ್ದವ್ರು ಸರಸ್ರಿ ಅವ್ರನ್ನ ಅಲ್ಲಿ ನಿಂತ ನೋಡ್ರಿ ಗುಂಪಿಗೆ ಸರಸ್ರಿ ಕಡೆ ಅವ್ರ ಸರಿ ಅಂತ ಹೇಳ್ರಿ ಅವ್ರಿಗೆ. ಹನ್ನೆರಡು ನಾಲ್ಕರಲ್ಲಿ ಪಂದ್ಯ. ಇಲ್ಲಿ ಮತ್ತೊಮ್ಮೆ ಸಿದ್ಧಾರೂಢ ಒಂದು ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ ಹಿರೇನರ್ತಿ ತಂಡದ ಆಟಗಾರ ಇಲ್ಲೊಂದು ಅಂಕದ ಸಂಪಾದನೆ. ಮತ್ತೆ ಈ ಪಂದ್ಯದ ವಿಶೇಷತೆ ಏನಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರಲಿ, 10 ನಿಮಿಷಗಳ ಪಂದ್ಯ ಆಗಿರುತ್ತೆ. ಒಂದು ಸೈಡ್ ನಲ್ಲಿ 10 ನಿಮಿಷ ಇರೋದ್ರಿಂದ ವಾಪಸಾತಿ ಪಡೆಯೋದಕ್ಕೆ ಇನ್ನು ಸಾಕಷ್ಟು ಸಮಯ ಇದೆ ಹಿರೇನರ್ತಿ ತಂಡಕ್ಕೂ ಕೂಡ. ಅಪ್ಪು ಮತ್ತೊಮ್ಮೆ ನಿಮ್ಮೆಲ್ಲರ ನಾದ ನಿನಾದ ಸುನಾದದ ಚಪ್ಪಾಳೆಯ ನಡುವೆ ಮತ್ತೆ ಎಂಟ್ರಿ ತೆಗೆದುಕೊಳ್ತಾ ಇದ್ದಾರೆ. ರನ್ನಿಂಗ್ ನಲ್ಲಿ ಬೋನಸ್ ನ ಮಾಡುವಲ್ಲಿ ನಿಸ್ಸೀಮ ಆಗಿದ್ದಾರೆ ಕೂಡ. ಇದೀಗ ಡಿಫೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತಾ ವಾಪಸ್ ಆಗ್ತಾ ಇದ್ದಾರೆ ಮತ್ತೊಮ್ಮೆ. 12-5ರಲ್ಲಿ ಪಂದ್ಯ. ಬಿಡುವಿಲ್ಲದೆ ನಿರಂತರವಾಗಿ ಸಿದ್ಧಾರೂಢ ಬರ ದಾಳಿ ಹಿರೇನರ್ತಿ ತಂಡದ ಕಡೆಯಿಂದ. 12 ಕುಂದಗೋಳ, 5 ಹಿರೇನರ್ತಿ. ಹಾಫ್ ಟೈಮ್ ಬರ್ತಾ ಇದೆ. ಇಲ್ಲಿ ಮಧ್ಯಂತರ ವಿರಾಮ. ಒಂದ್ ಮ್ಯೂಸಿಕ್ ಬರ್ಲಿ. ಇದು ಕುಂದಗೋಳದ ಕೋಟೆ. ಮತ್ತೊಮ್ಮೆ ಅಪ್ಪು. 4 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಟೋ ಟಚ್ ನ ಪ್ರಯತ್ನ. ನೋಡಿ ಆಟಗಾರ ನೀವೇ ವಾದ ಮಾಡಬಾರದು. ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. 16-5ರಲ್ಲಿ ಪಂದ್ಯ. 11 ಅಂಕದ ಅಂತರದಲ್ಲಿ ಯಾರು? ಎಂತ ದೊಡ್ಡ ಆಘಾತ ಇಲ್ಲಿ. ಇನ್ನೋಗಪ್ಪ. ಹಲೋ ನೋಡಿ ವಾದ ಮಾಡಬೇಡಿ. ಲೆಕ್ಕ ಹಾಕ್ತಾ ಇದ್ದಾರೆ. ಒಂದು ಸೂಪರ್ ಟೈಮ್. ಕುಂದಗೋಳ 16, ಹಿರೇನರ್ತಿ 8. 16-18 ಫೇವರ್ ಆಫ್ ಕುಂದಗೋಳ. 8 ಅಂಕದ ಅಂತರದಲ್ಲಿ ಕುಂದಗೋಳ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಪ್ರಜ್ವಲ ಅದ್ಭುತವಾದ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್, ಡೈವಿಂಗ್ ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾ ಇದ್ದಾರೆ. ರನ್ನಿಂಗ್ ನಲ್ಲಿ ಡೈವ್ ಮಾಡೋದ್ರ ಮುಖಾಂತರ ಮತ್ತೊಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಕಬಡ್ಡಿಯ ಹೊಸ ಸ್ಕಿಲ್ ಗಳನ್ನ ಕಲ್ತ್ಕೊಳ್ತಾ ಇರೋದು ಎದ್ದು ಕಾಣ್ತಾ ಇದೆ. 17 ಮತ್ತೆ 8, 17 ಅಂಕಗಳನ್ನ ಕುಂದಗೋಳ ತಂಡ, 8 ಅಂಕಗಳನ್ನ ಹಿರೇನರ್ತಿ ತಂಡ ಗಳಿಸ್ಕೊಂಡಿದೆ ಈ ಸಂದರ್ಭದಲ್ಲಿ. ಇಲ್ಲಿ ಮತ್ತೊಮ್ಮೆ ಹಿರೇನರ್ತಿ ತಂಡದ ಆಟಗಾರ ಒಂದು ವಿರಾಮದ ನಂತರ ಮತ್ತೊಮ್ಮೆ ಪಂದ್ಯ ಆರಂಭದಲ್ಲಿ ಅದ್ಭುತವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. 5 ಜನ ಆಟಗಾರ ಬಲಿಷ್ಠವಾದ ಡೈಯಿಂಗ್ ಕ್ಯಾಚ್ ಬರ್ತಾ ಇದೆ. ಇದು ಕುಂದಗೋಳದ ಕ್ರೀಡಾ ಸಂಸ್ಥೆಯ ಕೋಟೆ ಇದೆ. ಇದು ಕೋಟೆ ಅಲ್ಲ, ಭದ್ರ ಕೋಟೆ. 18-8ರಲ್ಲಿ ಪಂದ್ಯ. 10 ಅಂಕದ ಮುನ್ನಡೆಯಲ್ಲಿ ಕುಂದಗೋಳ. ಅಲ್ಲ, ನೀವು ಕುಂದಗೋಳದವರು ಇಷ್ಟು ಸೈಲೆಂಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ.
ಇಷ್ಟೇ. ಇನ್ನು ಫೈನಲ್ ಮ್ಯಾಚ್ಗೆ ಕ್ರೇಜ್. 18-8 ಪಂದ್ಯ ಸಾಗ್ತಾ ಇದೆ. ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಪ್ರಜ್ವಲ ಆರಂಭದ ಉದ್ದಗಲು ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಪ್ರಜ್ವಲ್ ಅವರ ದಾಳಿ ಯಾವುದೇ ತರಹದ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ. ಅಂಕ ಮುನ್ನಡೆದ ಕಾರಣ ಆಟಗಾರರ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಒಳ್ಳೆಯ ಪ್ರಯತ್ನ ಇದೆ. ಇಲ್ಲಿ ಮತ್ತೊಮ್ಮೆ ಹಿರಿಯನರ್ತಿ ತಂಡದ ಆಟಗಾರ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಏನಾದ್ರೂ ಮಾಡು ಪಂದ್ಯ ಕಮ್ಬ್ಯಾಕ್ ಮಾಡ್ಬೇಕಂತ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಅದ್ಭುತವಾದಂತ ಪ್ರಯತ್ನ ಇದೆ. 18-8 ಪಂದ್ಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೊಡೆಯ ಅಫಿಷಿಯಲ್ ಟೈಮ್. ಶ್ರವಣ್ ಸಾಂಗ್ ಹಾಕಪ್ಪ. ಇಲ್ಲಿವರೆಗೆ ಹೋಗಲಿ ನಿನ್ನ ಪ್ರತಿಭೆ, ಪ್ರಹ್ಲಾದನ್ನ ಜೋಶಿಯವರು ಮಾಡಿ ಕೊಟ್ಟಾರ ಅವಕಾಶ. ಆಡಬಾರೋ ನೀ ಆಡಬಾರೋ, ಸಡ್ಗೊಡದ ಕಬಡ್ಡಿ ಆಡಬಾರೋ, ಗೆಲ್ಲಬಾರೋ ನೀ ಗೆಲ್ಲಬಾರೋ, ಟ್ರೋಫಿಯನ್ನ ಗೆಲ್ಲಬಾರೋ. ಹಲೋ 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 ಸೌಂಡ್ ಆಡೋ ಮಾಡು ಇಲ್ಲವೇ ಮಾಡಿ. ಅಂಕ ಪಡಿ ಇಲ್ಲ ಅಂಗಳದಿಂದ ಆಚೆಗೆ ನೋಡಿ. ಮತ್ತೊಮ್ಮೆ ಮಗದೊಮ್ಮೆ ಅಪ್ಪು 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 ಅದೇ ನಡೀತಾ ಇದೆ ಈ ಪಂದ್ಯದಲ್ಲಿ ಸಂಪೂರ್ಣವಾಗಿ. ಕೊನೆಯ 4 ನಿಮಿಷ. ಲಾಸ್ಟ್ 4 minutes ಗೋ. 21-8 ಕುಂದಗೋಳ ಪರವಾಗಿ. ಓಹೋ, ಬೋನಸ್ ಪ್ಲಸ್ 2 ಪಾಯಿಂಟ್, ಟೋಟಲ್ ಸೂಪರ್ ರೈಟ್ 3 ಪಾಯಿಂಟ್ಸ್. ಹಿರಿಯನರ್ತಿ ತಂಡಕ್ಕೂ ಕೂಡ 21-11 ಪಂದ್ಯ. 10 ಅಂಕದ ಅಂತರದಲ್ಲಿ ಕುಂದಗೋಳ ತಂಡ. 2 ತಂಡದ ಆಟಗಾರರು ಬಹಳ ಒಂದು ಉತ್ತಮ ರೀತಿಯಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ 2 ತಂಡದ ಆಟಗಾರರಿಗೆ ಅಭಿನಂದನೆಗಳ ತಿಳಿಸೋಣ ಆತ್ಮೀಯರು. ಔಟ್ ಆಫ್ ಒನ್ ಪ್ಲೇಯರ್ ಕುತ್ಕೊಳ್ಳಿ ನೀವು. ವಿಶಿಲ್ ಕಡೆಗೆ ಗಮನ ಕೊಡಬೇಕು. ಟೈಮ್ ಔಟ್ ಕ್ಲೋಸ್ ಆಗಿದೆ. ಕುಂದಗೋಳ ಕ್ಯಾಪ್ಟನ್ ಆರ್ ಕೋಚ್ ನೋ ಮರಿವ ಟೈಮ್ ಔಟ್. ಸೆಕೆಂಡ್ ಹಾಫ್ ಟೈಮ್ ಔಟ್ ಈಸ್ ಕ್ಲೋಸ್. ನಿಮ್ಮ ದ್ವಿತೀಯಾರ್ಧದ ಸಮಯದ ಬೇಡಿಕೆ ಮುಕ್ತಾಯ ಆಗಿದೆ. ಕುಂದಗೋಳ ಕ್ರೀಡಾ ಸಂಸ್ಥೆ ತಂಡಕ್ಕೆ ಗಮನ ಇರಲಿ. 21-11 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಕುಂದಗೋಳದ ಅಪ್ಪು. ಸಿದ್ದಾರೂಢ ಅವರೇ ಕುತ್ಕೊಳ್ಳಿ ಅಲ್ಲಿ. ಕೊನೆಯ 3 ನಿಮಿಷದ ಆಟ. ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗಂತ ಕಾದು ನೋಡುತ್ತಿರುವಂತ, ಕಾತುರದಿಂದ ಕುಳಿತಿರುವಂತ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. 21-11 ಪಂದ್ಯ. ಎಂತ ಜೋಶು, ಎಂತ ಉರುಪು, ಎಂತ ಸಂಭ್ರಮಾಚರಣೆ. ಮತ್ತೊಮ್ಮೆ ದಾಳಿಯಲ್ಲಿ ಯಾರು 22-11 ಪಂದ್ಯ.
ನಮ್ಮ ತಾನಾಜಿ ಕಾಳೇಸರ್ ಅವರ ಗರಡಿಯಲ್ಲಿ ಪಳಗಿದಂತ ಆಟಗಾರರು ಬಹಳ ಒಂದು ಉತ್ಸಾಹ ಇರುತ್ತಾ ಇಂಥ ಪಂದ್ಯವನ್ನ ಆಡ್ತಾ ಇದ್ದಾರೆ. ಕೊನೆಯ 2 ನಿಮಿಷ, ಲಾಸ್ಟ್ 2 minutes ಗೋ. ಎಂತ ಅದ್ಭುತವಾದಂತ ದಾಳಿ ಇದೆ ಅಂಗಣದಲ್ಲಿ. ರೋಚಕವಾದಂತ ದಾಳಿ ಆಗ್ತಾ ಇದೆ. 23-11 ಪಂದ್ಯ. ಇದು ಕುಂದಗೋಳದ ಭದ್ರಕೋಟೆ, ಬಂದವರು ವಾಪಸ್ ಹೋಗಂಗಿಲ್ಲ. ಆಫಿಷಿಯಲ್ ಟೈಮ್ ಔಟ್ ಇದೆ. ನಾವು ವಿಚಾರ ಮಾಡ್ತಾ ಇದೀವಿ ಪಂದ್ಯ ಮುಗಿದಾಗ ಹೇಗೆ ಜೋಶ್ ಇರುತ್ತೆ ಅಂತ. ಇನ್ನೂ ಪಂದ್ಯ ಮುಗಿದಿಲ್ಲ, ಹೇಗೆ ಪಂದ್ಯ ಮುಗಿದ ಮೇಲೆ ಹೇಗೆ? ಡಿಜೆ 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 ಸಾಂಗ್ ಹಾಕ. ಸೌಂಡ್ ಸೌಂಡ್. ಧಾರವಾಡ ಸಂಸದರು ಪ್ರಹ್ಲಾದನ ಜೋಶಿ ಎಕ್ಕಾರ ಕ್ರೀಡಾ ಮಹೋತ್ಸವ. ಕಬಡ್ಡಿ ಆಡಿ ಗೆಲ್ಲೋನು ಬಾರೋ ವಿಜಯದ ಟ್ರೋಫಿಯನ್ನ. ಆಡಬಾರೋ ನೀ ಆಡಬಾರೋ ಸಡ್ಬಡದ ಕಬಡ್ಡಿ ಆಡಬಾರೋ. ಗೆಲ್ಲಬಾರೋ ನೀ ಗೆಲ್ಲಬಾರೋ ಟ್ರೋಫಿಯನ್ನ ಗೆಲ್ಲಬಾರೋ. ಹಲೋ, 1 ನಿಮಿಷ. ಹಲೋ ಹಲೋ. ರಂಗನಗೌಡ ಪಾಟೀಲ್ ರವರು, ಕಮ್ದೋಳಿ ಅವರು ನಮ್ಮ ಕುಂದಗೋಳ ಕ್ರೀಡಾ ಸಂಸ್ಥೆ ತಂಡದ ಆಟವನ್ನ ನೋಡಿ ಆನಂದ ಭರಿತರಾಗಿ 1,001 ರೂಪಾಯಿ ಕೊಡು ಮಾಡ್ತಾ ಇದ್ದಾರೆ. ದಯವಿಟ್ಟು ರಂಗನಗೌಡ ಪಾಟೀಲ್ ರವರು. ಹಲೋ, ಕುಂದಗೋಳ ಕ್ಯಾಪ್ಟನ್ ಬನ್ನಿ. ಕುಂದಗೋಳ ಕ್ಯಾಪ್ಟನ್, ಕುಂದಗೋಳ ಕ್ಯಾಪ್ಟನ್ ಸರ್, ರಂಗನಗೌಡ ಪಾಟೀಲ್ ರವರು 1,001 ರೂಪಾಯಿ ನಗದು ಹಣ ನೀಡ್ತಾ ಇದ್ದಾರೆ. ಕುಂದಗೋಳ ಕ್ಯಾಪ್ಟನ್ ಬನ್ನಿ. ಕುಂದಗೋಳ ಕ್ಯಾಪ್ಟನ್. ಶವೆ ಸ್ವಲ್ಪ ತಡಿ, 1 ನಿಮಿಷ ಹೇಳ್ತೀನಿ. ರೆಫ್ರಿ, ಆಲ್ ರೆಫ್ರಿ ಇಲ್ಲಿ ಸರ್ ಕರೆ ಅಂತಾರ ಬರ್ಬೇಕಂತ. ದಯವಿಟ್ಟು ನಮ್ಮ ನಿರ್ಣಾಯಕರು ಅಷ್ಟರು ಬರ್ಬೇಕಂತ. ಇಲ್ಲಿ ಸರ್ ಕರೆ ಅಂತಾರ ಬರ್ರಿ. ಕೊಡಿಸಿ ನೋಡಿ, ಅಲ್ಲಿ ಯಾರು ಬಟ್ಟೆ ಎರಿಯಬೇಡಿ, ಆ ಬಟ್ಟೆ ಕೈ ಹಾಕ್ಬೇಡಿ ದಯವಿಟ್ಟು. ಈ ಮೈಕಿನ ಸೌಂಡ್ ಒಂಚೂರು ರೈಸ್ ಮಾಡಪ್ಪ ಪುಟ್ಟಣ. ಈ ಮೈಕ್ ಸೌಂಡ್ ಸ್ವಲ್ಪ ರೈಸ್ ಮಾಡ, ಸೌಂಡ್ ಇನ್ನೊಂಚೂರು ರೈಸ್ ಮಾಡ. ಇನ್ನೂ ಸ್ವಲ್ಪ ಕೊಡು, ಪರವಾಗಿಲ್ಲ. ಹಲೋ ನೋಡಿ, ಅಲ್ಲಿ ಬಟ್ಟೆ ಕೈ ಹಾಕ್ತಾ ಇದ್ರೆ ದಯಮಾಡಿ ಅದನ್ನ ಬಿಟ್ಟು ನಿಲ್ಲಿ. ಅಲ್ಲಿ ಯಾರ ಮೇಲೆ ಕೈ ಇಟ್ಕೊಂಡು ನಿಂತಿದ್ರೆ ನೋಡಪ್ಪ, ಮತ್ತೆ ಕೈ ಇಳಿಸ ಕೆಳಗಡೆ. ಅವ್ರಿಗೆ ಹೇಳಿ, ನಿಮ್ಮಿಂದ ಇರೋರ್ಗೆ ಹೇಳಿ ಕೈ ಇಳಿಸಿ ಕೆಳಗಡೆ ದಯವಿಟ್ಟು. ನೋಡಿ, ಆ ಥರ ಮಾಡಿದ್ರೆ ಖಂಡಿತ ಮುಂದೆ ಈ ತರದ ಪಂದ್ಯಾವಳಿ ಆಯೋಜನೆ ಮಾಡಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಆಯೋಜಕರು. ಅಂತ ಕೆಲಸ ಮಾಡಬೇಡಿ ದಯವಿಟ್ಟು. ನಿಮ್ಮ ಹಿಂದೆ ಇರೋರ್ಗೆ ಹೇಳಪ್ಪ. ಸ್ಟ್ರಾಂಗ್ ತೀರ್ಥ ನೀನು ಕುಡ್ದಿದ್ದು ಇವತ್ತು. ಅದು ಯಾವ ದೇವಸ್ಥಾನಕ್ಕೆ ಹೋಗಿದ್ದೋ ಗೊತ್ತಿಲ್ಲ, ನನಗೂ ಎತ್ತಿಟ್ಟಿದ್ದೆ ತಾನೆ. ಮ್ಯಾಚ್ ಮುಗಿಲಿ ಮತ್ತೆ ಬರ್ತೀನಿ. ಆಕರ್ಷಕ ಟ್ರೋಫಿಗಳ ಅನಾವರಣ ಕೂಡ ಈ ಸಂದರ್ಭದಲ್ಲಿ. ನೋಡ್ರಿ ಅಣ್ಣ, 1 ನಿಮಿಷ ಇರೋಣ. ಅಲ್ಲಿ ದಯವಿಟ್ಟು ನಾವು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀವಿ. ನೀವು ಡ್ಯಾನ್ಸ್ ಮಾಡಿ ಬೇಡ ಅನ್ನೋದಿಲ್ಲ, ಆದ್ರೆ ಆ ಶಾಮಿಯಾನ್ ಪೆಂಡಲ್ ಹರಿಬೇಡ್ರಿ ದಯವಿಟ್ಟು. ಅದು ನಿಮ್ಮ ಅಂಗಿ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ ಅಲ್ಲಿ. ಹಲೋ ಹಲೋ, ನೋಡೋಣ. ಮೈಕ್ ನಂಬರ್ 4. ದಯವಿಟ್ಟು ಎಲ್ರು ಕೂಡ ಒಂದು 10 ನಿಮಿಷ ವೇದಿಕೆ ಕಾರ್ಯಕ್ರಮ ಆರಂಭ ಆಗ್ತದೆ. ಯಾಕಂದ್ರೆ
ಈಗಲೇ ನಮ್ಮ ಕುಂದಗೋಳ ಆಟಗಾರರು ಜಯಶಾಲಾಗಿ ಒಂದು 10 ನಿಮಿಷ ವಿಶ್ರಾಂತಿ ನಂತರ ಫೈನಲ್ ಪಂದ್ಯ ಆರಂಭಿಸೋಣ. ಅಲ್ಲಿವರೆಗೆ ಒಂದು 10 ನಿಮಿಷಗಳ ಕಾಲ ವೇದಿಕೆ ಕಾರ್ಯಕ್ರಮ ಆರಂಭ ಆಗಲಿದೆ. ತಾವೆಲ್ಲರೂ ಕೂಡ ವೇದಿಕೆ ಕಾರ್ಯಕ್ರಮದ ಕಡೆಗೆ ನಿಮ್ ಲಕ್ಷ್ಯ ಇರ್ಲಿ ಅಂತ ಕೇಳ್ಕೊಳ್ಳೋಣ ಆತ್ಮೇರೆ. ಇದು ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಸಂಸದ ಕ್ರೀಡಾ ಮಹೋತ್ಸವದ ಕೊನೆಯ ಸಮಾರೋಪ ಸಮಾರಂಭ ಇನ್ನೇನು ಕೆಲವು ನಿಮಿಷದಲ್ಲಿ ಆರಂಭಗೊಳ್ಳಲಿದೆ. ಇಂಥ ನಮ್ಮ ಭಾರತ ಗಣ ಸರ್ಕಾರದ ಕೇಂದ್ರದ ಸಚಿವರು, ಧಾರವಾಡ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರು, ಜನಮೆಚ್ಚಿದ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರು ಇಂಥ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನು ನೀಡಲಿಕ್ಕೆ ಇಂಥ ಒಂದು ಅಭೂತಪೂರ್ವ ಅಂತ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಿ ಈಗಾಗಲೇ ಇವತ್ತಿನ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದಲ್ಲಿ 120ಕ್ಕಿಂತ ಅಧಿಕ ತಂಡಗಳನ್ನ ಭಾಗವಹಿಸಿ ಅದ್ರ ಜೊತೆಗೆ ನಮ್ಮ ಸಂಸದರ ಜೊತೆಗೆ ನಮ್ಮ ಸಂಸದರ ಕ್ಷೇತ್ರದಲ್ಲಿ ಯಾವುದಕ್ಕೂ ಕೂಡ ಅವರ ಹೆಗಲಿಗೆ ಹೆಗಲು ಕೊಟ್ಟು ಅವರ ರಾಜಕೀಯ ಕ್ಷೇತ್ರದಲ್ಲಿ ಅವರನ್ನ ಮುಂದೆ ಇಟ್ಕೊಂಡು ಮಾರ್ಗದರ್ಶನವನ್ನ ತೆಗೆದುಕೊಂಡು ಕುಂದಗೋಳ ವಿಧಾನಸಭಾ ಮತಕ್ಷೇತ್ರನ ಉತ್ತಮ ಕ್ಷೇತ್ರನಾಗಿ ಇಡೀ ಜಿಲ್ಲೆಯಲ್ಲಿ ಉತ್ತಮ ಕ್ಷೇತ್ರನಾಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಪಣ ತೊಟ್ಟಿರುವಂತಹ ಈ ಭಾಗದ ಅಭಿವೃದ್ಧಿ ಅಧಿಕಾರರು, ಜನಪರ ಕಾಳಜಿ ಉಳ್ಳಂತ ಜನನಾಯಕರಾಗಿರುವಂತ ಇವತ್ತಿನ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದಂತ ಇದ್ದಿರಬಹುದು, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದಂತ ಇದ್ದಿರಬಹುದು, ಎಲ್ಲ ಮಾನ್ಯರಿಗೂ ಕೂಡ ತಮ್ಮ ಅಭೂತಪೂರ್ವ ಅಂತ ಸಹಕಾರ ಜೊತೆಗೆ ಪ್ರೋತ್ಸಾಹನ ನೀಡುತ್ತಿರುವಂತ 120 ತಂಡಗಳಿಗೂ ಕೂಡ ಪ್ರತಿಯೊಂದು ತಂಡಗಳಿಗೂ ಕೂಡ 2,500 ರೂಪಾಯಿ ನಗದು ಹಣವನ್ನ ನೀಡಿದಂತ ಸನ್ಮಾನ್ಯ ಶ್ರೀ MR ಪಾಟೀಲ್ ಸರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅನಂತ ಕೋಟಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ತಾವುಗಳು ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಕೂಡ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಬೆಳೀಲಿ. ಪ್ರತಿ ವರ್ಷ ಕೂಡ ಇಂಥ ಕುಂದಗೋಳ ಪಟ್ಟಣದಲ್ಲಿ ಅಭೂತಪೂರ್ವ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಿ ಅಂತ ನಿಮ್ಮಲ್ಲಿ ಹಾರೈಸ್ತಾ ಇದೀವಿ. ಇನ್ನು ಮುಂದೆ ವೇದಿಕೆ ಕಾರ್ಯಕ್ರಮವನ್ನ ನಮ್ಮ ಪ್ರಕಾಶ್ ಗೌಡ ಪಾಟೀಲ್ ಸರ್ ಅವರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದೀವಿ. ವೇದಿಕೆಯನ್ನ ಸ್ವಲ್ಪ ತೆರವುಗೊಳಿಸ್ಬೇಕಂತ ವಿನಂತಿ ಮಾಡ್ಕೊಂತೀನಿ. ಯಾಕಂದ್ರೆ ಮುಖ್ಯ ಅತಿಥಿಗಳು ಬರೋದ್ರಿಂದ ವೇದಿಕೆಯನ್ನ ಸ್ವಲ್ಪ ತೆರವುಗೊಳಿಸ್ಬೇಕಂತ ವಿನಂತಿಸ್ಕೋತೀನಿ. 2ನೇ ಲೈನ್ ಸ್ವಲ್ಪ ವೇದಿಕೆಯನ್ನ ನಾ ಕರಿತೀನಿ ಹೆಸರನ್ನ. ಬರ್ಮಪ್ ಕಗರ ನೀವು ಇರಿ. ವೇದಿಕೆಯನ್ನ 2ನೇ ಲೈನ್ ಪ್ರಕಾಶನ ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ಕೈ ಮುಗಿತೀನಿ. ಸ್ವಲ್ಪ ವೇದಿಕೆಯನ್ನು 2ನೇ ಲೈನ್ ಒಂದು ಸ್ವಲ್ಪ ತೆರವುಗೊಳಿಸ್ರಿ. ಮತ್ತು ವೇದಿಕೆ ಮುಂಭಾಗದಲ್ಲಿ ಯಾರು ನಿಲ್ಬೇಡಿ. ದಯವಿಟ್ಟು ಸ್ವಲ್ಪ ಆರಕ್ಷಕ ಸಿಬ್ಬಂದಿಗಳು 1-2 ಜನ ವೇದಿಕೆ ಮುಂಭಾಗದ ಕಡೆಗೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಪಾಟೀಲ್ ಸರ್ ಆರಂಭಿಸಿ. ಬಂದು ಸತೀಶ್ ಪಾಟೀಲ್ ಅವರು ಆ ಒಂದು ಟೂರ್ನಿಯ ಚೆಕ್ ಅನ್ನ ತಂದು ಕೊಡ್ಬೇಕಂತ ವಿನಂತಿಸ್ಕೋತೀನಿ. ಸರ್ ಹುಡುಗರೆಲ್ಲ ಹೊರಗೆ ಹೋಗ್ರಪ್ಪ, ಹುಡುಗರ ಹೊರಗೆ ನಡ್ರಪ್ಪ. ಅಂಪೈರ್ ಇತ್ತ ಬರ್ರಿ ಸರ್. ದಯವಿಟ್ಟು ರಾಘುನಾಯ್ಕರ್ ಅವ್ರ ದಯವಿಟ್ಟು ವೇದಿಕೆಯಲ್ಲಿ ಒಳಗೆ ಹೋಗ್ಬಿಡ್ಬೇಕಾರೆ, ಒಳಗೆ ಹೋಗಿ ಕುಂದಿರ್ಬೇಕಾರೆ ಆರಾಮ. ಇಲ್ಲಿ ಬೇಡ ನಿಂದ್ರದ, ಆ ಹುಡುಗರನ್ನ ಕರ್ಕೊಂಡು ಹೋಗ್ರಿ ಒಳಗೆ, ಇಲ್ಲೇ ಒಳಗೆ ಹೋಗ್ರಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕುಂದಗೋಳದವರ ಗೆದ್ದಾರ, ಕುಂದಗೋಳದಾಗ ಜೋಶ್ ಇಲ್ಲಲ್ಲೋ. ಬೋಲೋ ಭಾರತ್ ಮಾತಾ ಕಿ. ಆರಕ್ಷಕ ಸಿಬ್ಬಂದಿಯವರು ವೇದಿಕೆ ಮುಂಭಾಗದಲ್ಲಿ ಬರ್ಬೇಕ.
ದಯವಿಟ್ಟು ಆ 1ನೇ ಅಂಕಣದಲ್ಲಿ ಫೋಟೋಗ್ರಾಫಿ ಕಾರ್ಯಕ್ರಮವನ್ನ ಸ್ವಲ್ಪ ಸ್ಥಗಿತಗೊಳಿಸ್ರಿ, ಯಾಕಂದ್ರೆ ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ. ದಯವಿಟ್ಟು ಅವ್ರಿಗೊಂದಿಷ್ಟು ಕುರ್ಚಿ ಹಾಕಿಸ್ಬಿಡ್ರಿ. ವಿನಯ್ ಕಲ್ಯಾಣ ಶಶಿ ಇವನ್ ಚೆಕ್ ಅಲ್ಲಿ ಮುಟ್ಟಿಸ್ರಿ. ಈಗ ಒಬ್ಬೊಬ್ಬರನ್ನ ವೇದಿಕೆ ಮೇಲೆ ಕರಿತೀನಿ, ಆಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಶ್ರೀ ಮಲ್ಲಪ್ಪ ಕೊಪ್ಪದ ಹಿರಿಯರು, ಈರಣ್ಣ ಜಡಿ ಅಧ್ಯಕ್ಷರು ಬಾಲ್ ವಿಕಾಸ್ ಅಕಾಡೆಮಿ, ಶ್ರೀ ಮಲ್ಲಿಕಾರ್ಜುನ್ ಗೌಡ್ರು ಪಾಟೀಲ್, ರವಿಗೌಡ ಪಾಟೀಲ್, ಉಮೇಶ್ ಕುಸುಗಲ್, ಬರ್ಮಪ್ಪಣ್ಣ ಮುಗುಳಿ, NN ಪಾಟೀಲ್, ಶ್ರೀಮತಿ ಚನ್ನಮ್ಮ ಬಸನಗೌಡ ಶಿವನಗೌಡ್ರು, ಉಮೇಶ್